ಚಿತ್ರದುರ್ಗದ ಹಿರಿಯೂರಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದುವೆ ಸಿದ್ಧತೆಯಲ್ಲಿದ್ದಂತಹ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸ್ಕೊಂಡ್ಬಿಟ್ಟಿದೆ. ಬಸ್ ಅಪಘಾತದಲ್ಲಿ ಸಾವನ್ನಪ್ಪಿರತಕ್ಕಂಥ ಮಾನಸ ಟಿ5 ಜೊತೆಯಲ್ಲಿ ಮಾನಸ ಅವರ ತಂದೆ ಚಂದ್ರೇಗೌಡ ನೋವನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಮಾನಸ ಮದುವೆಗೆ ನಾವೆಲ್ಲ ಸಿದ್ಧತೆಯನ್ನು ಶುರು ಮಾಡ್ಕೊಂಡಿದ್ವಿ. ಇದೇ ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತನಾಡಬೇಕಾಗಿತ್ತು ಕೂಡ. ಇಂಥ ಟೈಮಲ್ಲೇ ಹೀಗಾಗಿಬಿಟ್ಟಿದೆಯಲ್ಲ ಅಂಥೇಳಿ ಆ ತಂದೆ ನೋಡಿ, ಮಗಳ ಮದುವೆ ಆ ಸಂಭ್ರಮ ನೋಡಬೇಕು, ಖುಷಿ ಪಡಬೇಕು, ಒಂದಷ್ಟು ಶಾಪಿಂಗ್ ಇರುತ್ತೆ, ಸಂಬಂಧಿಕರಿಗೆಲ್ಲ ಹೇಳಬೇಕು, ಶುಭ ಕಾರ್ಯ ಶುರುವಾಗಬೇಕಾದಾಗ ತುಂಬ ಕೆಲಸಗಳಿರ್ತವೆ ಅಂತೆಲ್ಲ ಇಡೀ ಫ್ಯಾಮಿಲಿ ಎಲ್ಲ ರೆಡಿ ಆಗಬೇಕಾದ್ರೆ ಮಾನಸ ಎಂದೂ ಬರೆದಂಥ ಊರಿನ ಕಡೆಗೆ ಪ್ರಯಾಣ ಬೆಳೆಸಿರೋದು. ಇನ್ಯಾವತ್ತಿಗೂ ವಾಪಸ್ ಬರೋಕ್ಕಾಗಲ್ಲ. ಸೊಟ್ಟು ಕರಕಲಾಗ್ಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ. ದೇಹ ಗುರುತು ಸಿಕ್ಕಿದ್ರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಚೆನ್ನಾಗಿ ಹೋದಂಥವ್ರು ಈ ಥರ ಆಗಿಬಿಟ್ಟಾಗ ಯಾವುದೇ ತಂದೆಗಾದರೂ ಥರ ಬೇಜಾರಾಗುತ್ತೆ. ಓದಬೇಕಾದರೂ ಸಾಯಬೇಕಾದರೂ ಮಾನಸ ಮತ್ತು ನವ್ಯ ಇವರು ಚೈಲ್ಡ್ಹುಡ್ಡಿಂದ ಅಂದರೆ ಬಾಲ್ಯದಿಂದನೂ ಕೂಡ ಇವರಿಬ್ಬರು ಒಟ್ಟಾಗಿದ್ದಂಥವ್ರಂತೆ, ನವ್ಯ ಮತ್ತು ಮಾನಸ ಅಂಥೇಳಿ. LKGಯಲ್ಲಿ ಶುರುವಾಗಿರೋದು ಇವರ ಫ್ರೆಂಡ್ಶಿಪ್. ಒಂದೇ ಕ್ಲಾಸ್ಮೇಟ್ಸ್ ಅಂತೆ. MTechವರೆಗೂ ಒಂದು ಗೋಲ್ ಇಟ್ಕೊಂಡಿದ್ದಾರೆ ಜೀವನದಲ್ಲಿ, ಒಂದು ಗುರಿ ಇದೆ ಇವರಿಗೆ. MTechವರೆಗೂ ಇಬ್ಬರು ಚೆನ್ನಾಗಿ ಓದ್ಕೊಂಡಿದ್ದಂಥವ್ರು. ಬೆಂಗಳೂರಲ್ಲಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ ಅಂತ ಈ ಸ್ನೇಹಿತೆಯರು. ಸೊ ಏನಾಗಿದೆ, 3 ವರ್ಷಗಳಿಂದ ಬೆಂಗಳೂರಲ್ಲಿ ಒಂದೇ ರೂಮಲ್ಲಿ ಕೂಡ ಇದ್ದಂಥವ್ರು ಪ್ರವಾಸಕ್ಕೆ ಹೋಗಬೇಕಾದ್ರೆ ಒಟ್ಟಿಗೆ ಹೋಗಿದ್ದಾರೆ. ಒಟ್ಟಿಗೆ ಎಂದೂ ಬಾರದ ಲೋಕಕ್ಕೆ ಇವರು ಪ್ರಯಾಣ ಕೂಡ ಬೆಳೆಸ್ಬಿಟ್ಟಿದ್ದಾರೆ. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ. LKG UKGಯಿಂದ ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ವಿ. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶನಿವಾರ ಲಾಬಿ ಪರಿಸ್ಥಿತಿ ಬರುತ್ತೆ, ಅದು ಯಾವತ್ತಿಗೂ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಕಂಡಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟೊಳಗೆ ಹಿಂಗೆ ಇದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡಿದ್ರು. ಇಂಜಿನಿಯರ್ ಮುಗಿಸಿ MTech ಮುಗಿಸಿ ಕೆಲಸ ಮಾಡ್ತಿದ್ರು. ಸರ್, ನಾವು ತುಂಬ ದಿವಸದಿಂದ ನೋಡ್ತಿದ್ದೀವಿ ಹುಡುಗಿ, ಒಳ್ಳೆ ಹುಡುಗಿನೇ ಸರ್. ಈ ಥರ ಆಗಬಾರ್ದಾಯಿತ್ತು. ನಮಗೀಗ ಆಗಿರೋದ್ರಿಂದ ಎಲ್ಲರಿಗೂ ಈ ಸರ ನೋವಾಗಿದೆ. ಹುಡುಗಿ ಈ ಥರ ಆಯ್ತಲ್ಲ ಹೊರಗಡೆ ಹೋಗಿ ಅನ್ನೋದು ಎಲ್ಲರಿಗೂ ದುಃಖ ಸರ್. ಪಾಪ ಒಳ್ಳೆ ಹುಡುಗಿಯವ್ರ ತಂದೆ ತಾಯಿಗೆ ಶಾಂತಿ ಸಿಗಲಿ ಸರ್. ಅವಳು ಅಷ್ಟು ದೂರದಿಂದ ಬತ್ತೊಳೆ ಅನ್ನೋ ಭರವಸೆ ಇಟ್ಕೊಂಡಿದ್ರು, ಈಗ ಬಂದಿಲ್ಲ. ಏನು ಅನ್ನೋದೇ ಅರ್ಥನೇ ಐತಿಲ್ಲ. ಅವ್ರು ಹೆಂಗೆ ಸಮಾಧಾನವಾಗಿರ್ತಾರೆ ಏನು. ಬಸ್ ದುರಂತದಲ್ಲಿ ಹಾಸನದ ಇಬ್ಬರು ಯುವತಿಯರು ಸುಟ್ಟು ಕರಕಲಾಗಿರೋದು. ಮುಂದಿನ ಏಪ್ರಿಲ್ನಲ್ಲಿ ನವ್ಯಾಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು. ನವ್ಯ ಮದುವೆ ಏಪ್ರಿಲ್ ಆಗಬೇಕಾಗಿತ್ತು. ಮಾನಸ ಮದುವೆಗೆ ಒಂದು ಕಡೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದರು. ಅಷ್ಟರಲ್ಲೇ ಮಾಡದ ತಪ್ಪಿಗೆ ಜೀವವನ್ನೇ ಬಿಟ್ಟಿರೋದು ನವ್ಯ. ಕ್ರಿಸ್ಮಸ್ ರಜೆ ಅಂತ ಪ್ರವಾಸಕ್ಕೆ ಹೋದಾಗ ತೀರ್ಕೊಂಡಿರೋದು ಇವರು. ಚನ್ನರಾಯಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮದುವೆಗೆ 75% ಪ್ರಿಪ್ರೇಷನ್ಸ್ ಎಲ್ಲ ಮುಗಿದು ಹೋಗಿತ್ತು. ಬೀದಿ ಬದಿಯಲ್ಲಿ ಚಿತ್ರಾನ್ನ ಮೊಸರನ್ನವನ್ನು ಮಾರಿ ಮಗಳನ್ನು ಸಾಕಿದ್ದೆ ಅಂತ ಅವ್ರ ತಂದೆ ಹೇಳಬೇಕಾದಾಗ ಎಷ್ಟು ದುಃಖ ಇರುತ್ತೆ ಯೋಚನೆ ಮಾಡಿ. ಪ್ರತಿ ತಂದೆದು ಇದೇ ಕಥೆನೇ ಹೆಚ್ಚು ಕಡಿಮೆ. ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು. ನಾವು ಹಸ್ಕೊಂಡಿದ್ರು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕು, ನಮಗೆ ಹಸಿವಿರಲಿ ನಮಗಿರಲಿ, ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಪ್ರತಿಯೊಬ್ಬರು ಕನಸು ಅಲ್ವಾ. ನಾವೇನೋ ಸ್ಕೂಲ್ಗೆ ಹೋಗಿ ಕಷ್ಟಪಟ್ಟಿದ್ವಿ, ನಮ್ಮ ಮಕ್ಕಳಿಗೆ ಆ ಥರ ಆಗಬಾರ್ದು. ನಡ್ಕೊಂಡು ಹೋಗ್ತಾಯಿದ್ವಿ, ಮಕ್ಕಳಿಗೆ ಒಂದು ವ್ಯಾನ್ ಮಾಡೋಣ, ಒಂದು ಸೈಕಲ್ ಕೊಡಿಸೋಣ, ಬಸ್ಸಲ್ಲಿ ಕಳಿಸೋಣ, ಏನೋ ಇರುತ್ತಲ್ಲ. ಈ ಥರ ಎಲ್ಲ ಹೆಚ್ಚು ಕಡಿಮೆ MTechವರೆಗೂ ಓದಿರೋದು ಅಂತ ಹೇಳಿದ್ರೆ ಸುಮ್ಮನೆ ಆಗಲ್ವಲ್ಲ. ಸುಮ್ಮನೆ MTech ಮಾಡೋಕ್ಕಾಗುತ್ತಾ? ಒಬ್ಬ ಮಗಳನ್ನು, ಒಬ್ಬಳು ಮಗಳಿದ್ಲು ನನಗೆ, ಅವಳನ್ನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಅವ್ರ ತಂದೆ ಮಂಜಪ್ಪ ಒಂದು ಕಡೆ ಕಣ್ಣೀರು ಹಾಕಿದ್ದಾರೆ. ಬರಬಾರ್ದು ಸರ್, ಈ ಥರ ಪೇರೆಂಟ್ಸ್ಗೆ ಯಾರಿಗೂ ಈ ಥರ ಬರಬಾರ್ದು ಸರ್. ಈ ಥರ ಕಷ್ಟ ಬರಬಾರ್ದು. ಕೈಗೆ ಬಂದ ಮಗಳು ಸತ್ತೋಗೋದು ಅಂದರೆ ಏನು ಸರ್? ಕಷ್ಟಪಟ್ಟು ಓದಿಸಿ ಬೆಳೆಸಿ ಕೆಲಸ ಕೊಡಿಸಿ ಚೆನ್ನಾಗಿ ಬಾಳಿ ಬದುಕೋ ಟೈಮಲ್ಲಿ ಸತ್ತೋಗ್ಬಿಟ್ರೆ ಏನಾಗಬೇಕು ಸರ್? ಮದುವೆ ಇತ್ತು ಏಪ್ರಿಲ್ 28, 29ಕ್ಕೆ. ಮದುವೆ ಸಿದ್ಧತೆ 3/4% ಮದುವೆ ಸಿದ್ಧತೆ ಆಗೈತೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಾಗ ದೇವ್ರಿಗೆ ಹೋಗ್ಬತ್ತೀನಿ ಅಂತ ಹೋಗಿ ದೇವ್ರಿಗೆ ಹೋಗ್ಬೇಕಾದ್ರೆ ಮಗಳು ಸತ್ತೋದ್ರೆ ಯಾರಿಗೂ ಇಂಥ ಗತಿ ಬರಬಾರ್ದು. ಇಂಥ ಗತಿ ಯಾರಿಗೂ, ಯಾವ ತಂದೆ ತಾಯಿಗೂ ಬರಬಾರ್ದು ಸರ್. ಯಾವ ಶತ್ರುಗಳು ಬರಬಾರ್ದು. ಮಕ್ಕಳುಗಳು ಕಳ್ಕೊಳ್ಳೋದು
ಕಷ್ಟ ತುಂಬ. ಸರ್ ಇವಾಗ ನೀವು ಚಿತ್ರದುರ್ಗಕ್ಕೆ ಹೋಗಿ ಬಂದ್ರಿ, ಗುರುತು ಏನಾದರೂ ಸಿಗ್ತಾ ಏನು? ಸಿಗ್ಲಿಲ್ಲ ಸರ್, ಸುಟ್ಟು ಕರ್ಕಲಾಗಿರೋದ್ರಿಂದ ಗೊತ್ತಾಗ್ಲಿಲ್ಲ. 5-6 ಬಾಡಿ ಇತ್ತು, ಒಂದು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಪ್ರತಿಯೊಬ್ಬರದ್ದು